ದಲಿತರು ಮತ್ತು ಹಿಂದುಳಿದ ಜಾತಿಗಳ ಜನರಿಗೆ ಪೂಜೆ ಮಾಡುವ ಹಕ್ಕಿಲ್ವಾ? ದೇವಸ್ಥಾನ ಪ್ರವೇಶಕ್ಕೆ ಉಪನಾಮ ಆಧಾರವಾಗಿರ್ಬೇಕಾ? ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಕಳೆದ್ರೂ ಈ ದೇಶ ಇನ್ನೂ ಜಾತಿ ಅಸಮಾನತೆಯ ಹಿಡಿತದಲ್ಲಿದೆಯಾ? ಬಹುಶಃ ನಮ್ಗೆ ಮತ್ತೆ ಮತ್ತೆ ಇಂತಹ ಪ್ರಶ್ನೆಗಳು ಎದುರಾಗ್ತಾನೆ ಇರುತ್ತೆ. ಕಾರಣ ಏನು ಅಂದ್ರೆ, ಹಿಂದುಳಿದ ಸಮಾಜದ ವ್ಯಕ್ತಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರೆ ಆ ನಂತರ ದೇವಸ್ಥಾನವನ್ನ ಶುದ್ಧೀಕರಿಸಲಾಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ವರೆಗೆ ಎಲ್ಲರ ವಿಷಯದಲ್ಲೂ ಹೀಗಾಗಿದೆ. ಈ ತಾರತಮ್ಯಕ್ಕೆ ಜಾತಿಯೇ ಆಧಾರ ಎಂಬುದು ಸ್ಪಷ್ಟ. ಇದರ ಹೊರತಾಗಿ ಕೆಲವೆಡೆ ರಾಜಕೀಯ ಕಾರಣದಿಂದಾಗಿ ಇಂತಹ ಘಟನೆಗಳು ನಡೆಯುತ್ತೆ. ಕನ್ನಯ್ಯ ಕುಮಾರ್ ಪ್ರಕರಣ ಇದಕ್ಕೆ ಒಂದು ಉದಾಹರಣೆ. ರಾಜಸ್ಥಾನದ ಮಾಜಿ ಕ್ಯಾಬಿನೆಟ್ ಸಚಿವ ಮತ್ತು ಪ್ರಸ್ತುತ ವಿರೋಧ ಪಕ್ಷದ ನಾಯಕ ಟಿಕಾರಾಮ್ ಜುಲ್ಲಿ ಈಗ ಜಾತಿ ತಾರತಮ್ಯದ ಬಲಿಪಶು ಆಗಿದ್ದಾರೆ. ಅವರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದ ಮಾರನೇ ದಿನ ಬಿಜೆಪಿ ನಾಯಕ ಜ್ಞಾನದೇವ್ ಅಹುಜಾ ಆ ದೇವಸ್ಥಾನಕ್ಕೆ ಹೋಗಿ ಅದನ್ನ ಶುದ್ಧೀಕರಿಸ್ತಾರೆ. ಹಾಗಾದ್ರೆ ದಲಿತರಿಗೆ ಪೂಜೆ ಮಾಡೋ ಹಕ್ಕಿಲ್ವಾ? ಆ ಜ್ಞಾನದೇವ್ ಅಹುಜಾ ಯಾರು ಮತ್ತು ಆತನ ಹೆಸರು ಯಾವ್ಯಾವ ವಿವಾದಗಳಲ್ಲಿ ಕೇಳಿ ಬಂದಿದೆ? ರಾಜಸ್ಥಾನದ ಆಲ್ವಾರ್ ಜಿಲ್ಲೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಮ ದೇವಾಲಯದಲ್ಲಿ ಏಪ್ರಿಲ್ 6ರಂದು ರಾಮನವಮಿ ದಿನ ಪ್ರಾಣ ಪ್ರತಿಷ್ಠಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದಿಂದ ಬಂದ ರಾಜಕಾರಣಿ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರೂ ಆಗಿರುವ ಕಾಂಗ್ರೆಸ್ ನಾಯಕ ಟಿಕಾರಾಮ್ ಜುಲ್ಲಿ ಭಾಗಿಯಾಗಿದ್ರು. ಅವರು ದೇವಸ್ಥಾನಕ್ಕೆ ಬಂದು ಪೂಜೆಯಲ್ಲಿ ಭಾಗವಹಿಸಿದ್ರು, ಆರತಿ ಮಾಡಿ ಹಿಂತಿರುಗಿದ್ರು. ಆದರೆ ಮರುದಿನ ಈ ಧಾರ್ಮಿಕ ಕಾರ್ಯಕ್ರಮದ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಏಪ್ರಿಲ್ 7ರಂದು ಬಿಜೆಪಿ ನಾಯಕ ಜ್ಞಾನದೇವ್ ಅಹುಜಾ ಅದೇ ದೇವಸ್ಥಾನಕ್ಕೆ ಹೋದ್ರು. ಆದರೆ ಅವರು ಅಲ್ಲಿಗೆ ಪೂಜೆ ಮಾಡೋಕ್ ಹೋಗಿರ್ಲಿಲ್ಲ. ಬದಲಾಗಿ ಗಂಗಾಜಲವನ್ನ ಸಿಂಪಡಿಸೋಕ್ ಹೋಗಿದ್ರು. ದೇವಸ್ಥಾನದಲ್ಲಿ ಅಶುದ್ಧತೆ ಸಂಭವಿಸಿದೆ ಅಂತ ಹೇಳಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇವಾಲಯದ ಆವರಣವನ್ನ ಶುದ್ಧೀಕರಿಸೋಕೆ ಗಂಗಾಜಲವನ್ನ ಸಿಂಪಡಿಸಿದೆ ಅಂತ ಹೇಳಿದ್ರು. ಪ್ರಾಣ ಪ್ರತಿಷ್ಠೆ ಒಳ್ಳೆ ಕಾರ್ಯಕ್ರಮ ಆಗಿತ್ತು, ಆದ್ರೆ ಅದರಲ್ಲಿ ಕೆಲವು ವ್ಯತ್ಯಾಸಗಳಾದವು ಅಂತ ಹೇಳಿದ್ರು. ಇದಕ್ಕೆ ಕೇವಲ ಒಂದು ದಿನ ಮೊದಲು ಟಿಕಾರಾಮ್ ಜುಲ್ಲಿ ಅಲ್ಲಿ ಪೂಜೆ ಸಲ್ಲಿಸಿದ್ರು. ಅಂದ್ರೆ ಜ್ಞಾನದೇವ್ ಅಹುಜಾ ಅವರು ದೇವಾಲಯ ಅಶುದ್ಧವಾಗಿದೆ ಅಂತ ಹೇಳಿದ್ದು ದಲಿತ ನಾಯಕ ಅಲ್ಲಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ. ಜ್ಞಾನದೇವ್ ಅಹುಜಾ ನಡೆದುಕೊಂಡ ರೀತಿ ರಾಜಕೀಯ ಕೋಲಾಹಲಕ್ಕೆ ಕಾರಣವಾಯಿತು. ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಇದನ್ನ ತೀಕ್ಷ್ಣವಾದ ದಲಿತ ವಿರೋಧಿ ಹೆಜ್ಜೆ ಅಂತ ಟೀಕಿಸಿದ್ರು. ಈ ಕೃತ್ಯ ಟಿಕಾರಾಮ್ ಜುಲ್ಲಿಗೆ ಮಾತ್ರವಲ್ಲದೆ ಇಡೀ ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ ಅಂತ ಅವರು ಹೇಳಿದ್ರು. ಮತ್ತೊಂದ್ ಕಡೆ ಜ್ಞಾನದೇವ್ ಅಹುಜಾ ತಮ್ಮನ್ನ ತಾವು ಸಮರ್ಥಿಸಿಕೊಂಡ್ರು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ ಆರೋಪ ಹೊರಿಸಿದ್ರು. ಕಾಂಗ್ರೆಸ್ ನಾಯಕರಿಗೆ ದೇವಸ್ಥಾನಕ್ಕೆ ಬರುವ ನೈತಿಕ ಹಕ್ಕಿಲ್ಲ ಅಂತ ಅವರು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ರಾಮನನ್ನ ಪೌರಾಣಿಕ ಪಾತ್ರ ಅಂತ ಬಣ್ಣಿಸಲಾಗಿತ್ತು. ಅಲ್ಲದೆ ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭವನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಹಿಷ್ಕರಿಸಿದ್ರು. ಆದ್ದರಿಂದ ಕಾಂಗ್ರೆಸ್ ನಾಯಕರು ರಾಮ ಮಂದಿರದಲ್ಲಿ ಭಾಗವಹಿಸುವುದು ನೈತಿಕವಾಗಿ ತಪ್ಪು ಅನ್ನೋದು ಅಹುಜಾ ಹೇಳಿಕೆ ಆಗಿತ್ತು. ದಲಿತ ಅಥವಾ ಹಿಂದುವಲ್ಲದ ನಾಯಕನೊಬ್ಬ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಕೋಲಾಹಲ ಸೃಷ್ಟಿಯಾಗಿದ್ದು ಇದೇ ಮೊದಲಲ್ಲ. ಇದೇ ಮಾರ್ಚ್ 28ರಂದು ಕನ್ನಯ್ಯ ಕುಮಾರ್ ವಲಸೆ ನಿಲ್ಲಿಸಿ ನೌಕರಿ ನೀಡಿ ಯಾತ್ರೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದ ನಂತರ ದೇವಸ್ಥಾನವನ್ನ ಶುದ್ಧೀಕರಿಸಲಾಗಿತ್ತು. ಈ ಘಟನೆಯನ್ನ ಕನ್ನಯ್ಯ ಅವರ ರಾಜಕೀಯ ಸಿದ್ಧಾಂತದ ನಿರಾಕರಣೆ ಅಂತ ನೋಡಬೇಕು ಅಂತ ಬಿಜೆಪಿ ಹೇಳಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ 65ನೇ ಹುಟ್ಟುಹಬ್ಬದ ಹೊತ್ತಿನಲ್ಲಿ 2023ರ ಜೂನ್ 20ರಂದು ದೆಹಲಿಯ ಹೌಸ್ ಖಾಸ್ನಲ್ಲಿರುವ ಜಗನ್ನಾಥ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. ಆಗ ಅವರ ವಿಷಯದಲ್ಲೂ ತಾರತಮ್ಯ ನಡೆದಿತ್ತು. ಅಲ್ಲಿ ಪೂಜೆ ಮಾಡ್ತಿರುವ ಅವರ ಚಿತ್ರ ರಾಷ್ಟ್ರಪತಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಿಂದಲೂ ಬಿಡುಗಡೆಯಾಗಿತ್ತು. ಆ ಚಿತ್ರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಹೊರಗೆ ಕೈಗಳನ್ನ ಜೋಡಿಸಿ ನಿಂತಿರೋದು ಮತ್ತು ಪುರೋಹಿತರು ಒಳಗೆ ಹೋಗಿ ಪೂಜೆ ಸಲ್ಲಿಸ್ತಾ ಇರೋದು ಕಂಡು ಬಂದಿತ್ತು. ಗರ್ಭಗುಡಿಯ ಹೊರಗಿನಿಂದ ಪೂಜೆ ಸಲ್ಲಿಸುತ್ತಿರುವ ಈ ಚಿತ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಅನ್ನೋ ಕಾರಣಕ್ಕಾಗಿ ಅವರನ್ನ ತಾರತಮ್ಯದಿಂದ ನಡೆಸಿಕೊಳ್ಳಲಾಯ್ತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇನ್ನೊಂದು ಘಟನೆ ಉತ್ತರ ಪ್ರದೇಶದ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಅವರ ವಿಷಯದಲ್ಲಿ ನಡೆದಿತ್ತು. 2024ರ ಲೋಕಸಭೆ ಚುನಾವಣೆ ಸಮಯದಲ್ಲಿ ಅಖಿಲೇಶ್ ಯಾದವ್ ಕನೌಜ್ನಲ್ಲಿರುವ ಸಿದ್ಧಪೀಠ ಬಾಬಾ ಗೌರಿಶಂಕರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋಕೆ ಹೋದ್ರು. ಅವರೊಂದಿಗೆ ಕೆಲ ಎಸ್ಪಿ ನಾಯಕರು ಕೂಡ ಇದ್ರು. ಪೂಜೆ ಸಮಯದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತು. ಅಖಿಲೇಶ್ ಅವರು ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಿದ್ರು. ಆದ್ರೆ ಅವರು ದೇವಾಲಯದಿಂದ ಹೊರಬಂದ ನಂತರ ಬಿಜೆಪಿಯ ಕನೌಜ್ ನಗರ ಅಧ್ಯಕ್ಷ ಶಿವೇಂದ್ರ ಕುಮಾರ್ ಗ್ವಾಲ್ ನೇತೃತ್ವದಲ್ಲಿ ಕೆಲ ಕಾರ್ಯಕರ್ತರು ದೇವಾಲಯದ ಆವರಣವನ್ನ ಗಂಗಾಜಲದಿಂದ ತೊಳೆದು ಹರಹರ ಮಹಾದೇವ ಅನ್ನೋ ಘೋಷಣೆ ಕೂಗಿದ್ರು. ದೇವಾಲಯದ ಪಾವಿತ್ರ್ಯವನ್ನ ಕಾಪಾಡಿಕೊಳ್ಳೋಕೆ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಬಿಜೆಪಿ ಹೇಳ್ತು. ಪ್ರಸ್ತುತ ರಾಜಸ್ಥಾನದಲ್ಲಿ ಜ್ಞಾನದೇವ್ ಅಹುಜಾ ಮಾಡಿದ್ದನ್ನು ಕೂಡ ಪಾವಿತ್ರ್ಯವನ್ನ ಕಾಪಾಡಿಕೊಳ್ಳೋಕೆ ಅಂತ ಬಿಜೆಪಿ ಭಾವಿಸುತ್ತೆ. ಜ್ಞಾನದೇವ್ ಅಹುಜಾ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ರಾಮಗಢ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ. ಅಹುಜಾ 2003ರಿಂದ 2008ರವರೆಗೆ ಮತ್ತು 2013ರಿಂದ 2018ರವರೆಗೆ ಶಾಸಕರಾಗಿದ್ರು. ಅವರು 2018ರಲ್ಲಿ ಸೋತರು ಮತ್ತು ಅಂದಿನಿಂದ ಅವರು ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದಾರೆ. ಆಗಾಗ ವಿವಾದಕ್ಕೆ ಸಿಲುಕ್ತಾರೆ ಮತ್ತು ಪ್ರತಿ ಬಾರಿನೂ ಅವರ ನಡೆ ಅಥವಾ ಹೇಳಿಕೆಗಳು ಜನರ ಗಮನ ಸೆಳೆಯುತ್ತೆ.
ಈಗ ಟಿಕಾರಾಮ್ ಜುಲ್ಲಿ ಅವರ ದೇವಸ್ಥಾನ ಭೇಟಿಯ ನಂತರ ಮತ್ತೊಮ್ಮೆ ಅಹುಜಾ ಸುದ್ದಿಯಾಗಿದ್ದಾರೆ. ಅವರು 2016ರಲ್ಲಿ ಜೆಎನ್ಯು ಅರಾಜಕತೆಯ ಕೇಂದ್ರ ಅಂತ ಹೇಳಿಕೆ ಕೊಟ್ಟಾಗ ಅಹುಜಾ ಮುನ್ನೆಲೆಗೆ ಬಂದ್ರು. ಆಗಸ್ಟ್ 2022ರಲ್ಲಿ ಅಲ್ವಾರ್ನಲ್ಲಿ ಗುಂಪು ಹಲ್ಲೆ ನಡೆದು ಚಿರಂಜಿ ಲಾಲ್ ಎಂಬ ರೈತನನ್ನ ಹತ್ಯೆ ಮಾಡಲಾಯಿತು. ಅಹುಜಾ ಅಲ್ಲಿಗೆ ಹೋಗಿ ಅವರು ಒಬ್ಬನನ್ನ ಕೊಂದ್ರು, ನಾವು 5 ಜನರನ್ನ ಕೊಂದಿದೀವಿ ಅಂತ ಹೇಳಿದ್ರು. ಪೊಲೀಸರು ಆಗ ಕೋಮು ದ್ವೇಷವನ್ನ ಹರಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 153A ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ರು. ನಂತರ ಅಹುಜಾ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದರಾದ್ರೂ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಅವರು ಹಿಂಸೆಯನ್ನ ಉತ್ತೇಜಿಸ್ತಾ ಇದ್ರು. ಅಹುಜಾ ಆಗಾಗ ಗೋವು ಮತ್ತು ಗೋಮಾಂಸದ ಬಗ್ಗೆನೂ ಮಾತಾಡಿದ್ದಾರೆ. ಅವರು 2015ರಲ್ಲಿ ಗೋವುಗಳನ್ನ ರಕ್ಷಿಸಲು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾದ ಹೋರಾಟ ಜಾತಿ ವ್ಯವಸ್ಥೆಯನ್ನ ಅನುಸರಿಸೋರ ವಿರುದ್ಧ ಇರಬಾರದು, ಬದಲಾಗಿ ಅದು ಅವರಿಗೆ ಜಾತಿವಾದವನ್ನ ಕಲಿಸುವ ಧರ್ಮ ಗ್ರಂಥಗಳ ವಿರುದ್ಧ ಇರಬೇಕು ಅಂತ ಸುಮಾರು 90 ವರ್ಷಗಳ ಹಿಂದೆ 1936ರಲ್ಲಿ ಅಂಬೇಡ್ಕರ್ ಬರೆದಿದ್ದಾರೆ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾದ್ರೂ ಒಂದು ದೊಡ್ಡ ವರ್ಗದ ಜನ ಜಾತಿವಾದಿ ಭಾವನೆಯಿಂದ ಹೊರಬಂದಿಲ್ಲ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳೋಕೆ ಇದನ್ನೇ ಬಳಸಿಕೊಳ್ತಾರೆ ಮತ್ತು ಆ ಮೂಲಕ ಸಮಾಜವನ್ನ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಈ ಕೆಲಸದಲ್ಲಿ ದೊಡ್ಡ ಅಸ್ತ್ರಗಳು ಅಂತಂದ್ರೆ ಧರ್ಮ, ದೇವಾಲಯ, ದೇವರು ಮತ್ತು ಗೋವು. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋದ ನಂತರ ಅವನ ಜಾತಿ ಕಾರಣಕ್ಕೆ ದೇವಸ್ಥಾನ ತೊಳೆಯೋದು ಸರಿನಾ? ಅಶುದ್ಧವಾಗುವುದು ಅಂದ್ರೆ ಏನು? ಈ ಪ್ರಶ್ನೆಗಳು ಹಾಗೆ ಉಳಿಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.